ಎಲ್ಲರಿಗೂ ನಮಸ್ಕಾರ. ನಾನೀಗ ಸೆಷನ್ 11 ವರ್ಕಿಂಗ್ ವಿತ್ ಡಾಟಾ ಎಕ್ಸ್ಪ್ಲೋರಿಂಗ್ ಸ್ಪ್ರೆಡ್ಶೀಟ್ 1 ನಲ್ಲಿರ್ತಕ್ಕಂಥ ಈ ಪೋರ್ಟ್ಫೋಲಿಯೋ ಆ್ಯಕ್ಟಿವಿಟಿ ಬಗ್ಗೆ ನಾನೀಗ ನಿಮಗೆ ತಿಳಿಸ್ಕೊಡ್ತೇನೆ. ಈಗ ಒಂದು ಸ್ಪ್ರೆಡ್ಶೀಟು ಅಥವಾ ಎಕ್ಸೆಲ್ ಶೀಟಲ್ಲಿ ಅದನ್ನು ಉಬುಂಟುದಲ್ಲಿ ನಾವು ಕ್ಯಾಲ್ಕ್ ಶೀಟ್ ಅಂತಲೂ ಕರಿತೀವಿ. ಆ ಕ್ಯಾಲ್ಕಲ್ಲಿ ತಾವು ಆ ಶೆಲ್ ಬಗ್ಗೆ ಬೋಲ್ಡು, ಇಟಾಲಿಕ್ಕು, ಶೆಲ್ ಡಿಲೀಟು ಅಥವಾ ರೋ, ಕಾಲಮ್, ಇನ್ಸರ್ಟು, ಡಿಲೀಟು, ಅಲೈನ್ಮೆಂಟ್ಸು ಅದ್ರ ಬಗ್ಗೆ ಬೇಸಿಕ್ಸ್ ಎಲ್ಲ ನೀವು ಅದನ್ನು ತಿಳಿಸ್ಕೊಡ್ತೀರಾ. ನಾನು ನೇರವಾಗಿ ಈ ಪೋರ್ಟ್ಫೋಲಿಯೋ ಆ್ಯಕ್ಟಿವಿಟಿ ಬಗ್ಗೆ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ. ಈ ಪೋರ್ಟ್ಫೋಲಿಯೋ ಆ್ಯಕ್ಟಿವಿಟಿಯನ್ನು ಮಾಡಬೇಕಾದ್ರೆ ನಮಗೊಂದು ಹ್ಯಾಂಡ್ಔಟ್ಸ್ ಬೇಕಾಗುತ್ತೆ. ಆ ಹ್ಯಾಂಡ್ಔಟ್ಸ್ ಸಹಾಯದಿಂದ ಈ ಕೆಳಗೆ ತೋರಿಸಿರ್ತಕ್ಕಂಥ ಈ ಪಾಯಿಂಟ್ಸ್ಗಳನ್ನೆಲ್ಲ ಕವರ್ ಮಾಡಿ ಆ ಶೀಟಲ್ಲಿ ನಾವು ರೆಡಿ ಮಾಡಿ ನಾನು ಅದನ್ನು ಗೂಗಲ್ ಶೀಟನ್ನು ಡ್ರೈವಲ್ಲಿ ಹಾಕಿ ಆ ಲಿಂಕನ್ನು ಸಬ್ಮಿಟ್ ಮಾಡಿ ಅನ್ನೋದು ಇದರ ಮುಖ್ಯ ಉದ್ದೇಶ. ಆದ್ದರಿಂದ ಈಗ ಆ ಹ್ಯಾಂಡ್ಔಟ್ 19 ಎಲ್ಲಿದೆ ಅಂತ ನಾವು ಹೋಗಿ ನೋಡೋದಾದರೆ ಇಲ್ಲಿ ತಾವು ನೋಡ್ತಾ ಇದ್ದೀರಾ, ಸೆಷನ್ ನಂಬರ್ 11 ವರ್ಕಿಂಗ್ ವಿತ್ ಡಾಟಾ ಸ್ಪ್ರೆಡ್ಶೀಟ್ ಅನ್ನೋ ಸೆಷನ್ ಕೆಳಗಡೆ ನಾವು ಬಂದಾಗ ಇಲ್ಲಿ ಹ್ಯಾಂಡ್ಔಟ್ಸ್ಗೆ ಹೋಗ್ತಾ ಇದ್ದೀವಿ. ಈ ಹ್ಯಾಂಡ್ಔಟ್ಸನ್ನು ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಸೆಷನ್ ನಂಬರ್ 11 19 ಇಲ್ಲಿ ಡಾಟಾ ಶೀಟ್ ಅಂತ ಕಾಣಿಸ್ತಾ ಇದೆ. ಈ ಡಾಟಾ ಶೀಟು ನಮಗೆ ಬೇಕು, ಇದು ನಮಗೆ ಡೌನ್ಲೋಡ್ ಆಯಿತು. ಇಲ್ಲಿಗೆ ಇದ್ರ ಕೆಲಸ ಮುಕ್ತಾಯ ಆಯಿತು. ICT ಕರಿಕ್ಯುಲಮ್ ವೆಬ್ಸೈಟಿನಲ್ಲಿ ಇದರ ಒಂದು ಶೀಟು ನಮಗೆ ಸಿಕ್ತು ಮತ್ತು ಅದರ ಜೊತೆಗೆ ಈ ಪೋರ್ಟ್ಫೋಲಿಯೋ ಆ್ಯಕ್ಟಿವಿಟಿ ಏನಿದೆ ಅಂತ ಕೂಡ ನಾವಿಲ್ಲಿ ಅದನ್ನು ಕಾಪಿ ಮಾಡಿ ಇಟ್ಕೊಂಡು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಒಂದನೇ ಪಾಯಿಂಟು ನಮಗೆ ಮುಕ್ತಾಯ ಆಯಿತು, ಅಂದರೆ ಒಂದನೇ ಪಾಯಿಂಟು ಹ್ಯಾಂಡ್ಔಟ್ಸ್ ನಮಗೆ ಸಿಕ್ತು. ನೆಕ್ಸ್ಟ್ ಎರಡನೇ ಪಾಯಿಂಟಿಗೆ ಬರೋಣ. ಕ್ರಿಯೇಟ್ ಎ ಫೋಲ್ಡರ್ ವಿತ್ ದ ನೇಮ್ ಕ್ಲಾಸ್ ಡಾಟಾ. ಈ ಕ್ಲಾಸ್ ಡಾಟಾ ಅನ್ನೋ ಒಂದು ಫೋಲ್ಡರನ್ನು ನಾವೇನು ಮಾಡಬೇಕಾಗುತ್ತೆ, ಕ್ರಿಯೇಟ್ ಮಾಡಿ ಅಂತ ಹೇಳಿದರೆ ನಾನು ನೇರವಾಗಿ ಡೆಸ್ಕ್ಟಾಪ್ನಲ್ಲಿ ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆ ಫೋಲ್ಡರ್ ಹೆಸರನ್ನು ಕೂಡ ನಾನು ಕ್ಲಾಸ್ ಡಾಟಾ ಅಂತ ಕೊಡ್ತಾ ಇದ್ದೀನಿ. ಅಂದರೆ ನಾನು ನೇರವಾಗಿ ಕಾಪಿ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ, ಸುಲಭವಾಗಲಿ ಅಂಥೇಳಿ, ಯಾಕಂದರೆ ಟೈಮಿಂಗ್ ಜಾಸ್ತಿ ಆಗುತ್ತೆ ಅಂಥೇಳಿ ನಾವು ಆ ರೀತಿ ಮಾಡ್ತಾ ಇದ್ದೀನಿ. ಓಕೆ, ಈಗ ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ಅವರು ಅಂತಂದರೆ, ಆ ಕ್ಲಾಸ್ ಡಾಟಾ ಕ್ರಿಯೇಟ್ ಆದಮೇಲೆ ಒಂದು ನ್ಯೂ ಫೈಲನ್ನು ಅಂದರೆ ಎಕ್ಸೆಲ್ ಫೈಲನ್ನು ಆ ಕ್ಲಾಸ್ ಡಾಟಾ ಒಳಗಡೆ ನೀವು ಹಾಕಿ ಅದಕ್ಕೆ ಎಕ್ಸಾಂಪಲ್ ಹೆಸರು ಕೊಡಿ ಅಂತ ಹೇಳ್ತಾರೆ. ಆ ಫೈಲ್ ನೇಮ್ಗೆ ಎಕ್ಸಾಂಪಲ್ ಕ್ಲಾಸ್ 6A ಅಥವಾ 7C ಅಂತ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಆ ಹ್ಯಾಂಡ್ಔಟ್ಸನ್ನು ನಾವು ನೋಡ್ತಾ ಇದ್ದೀವಿ. ಆ ಹ್ಯಾಂಡ್ಔಟ್ಸ್ ಇಲ್ಲಿ ಇದೆಯಲ್ಲ ಅಂತ ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಡೌನ್ಲೋಡ್ಸ್ ಫೋಲ್ಡರಲ್ಲಿ ಇರುತ್ತೆ. ಯಾವುದಾದ್ರೂ ಒಂದು ಫೋಲ್ಡರನ್ನು ಕ್ಲಿಕ್ ಮಾಡಿದಾಗ ಡೌನ್ಲೋಡ್ಸಲ್ಲಿ ಈಗ ನಮಗೆ ಈ ಡಾಟಾ ಶೀಟು ನಮಗೆ ಅವ್ರು ಕೊಟ್ಟಿರೋ ಡಾಟಾ ಶೀಟು ನಮಗೆ ಇಲ್ಲಿ ಸಿಕ್ಕಿದೆ. ಈಗ ಸದ್ಯಕ್ಕೆ ಇದನ್ನೇನು ಮಾಡೋದು ಬೇಕಾಗಿಲ್ಲ, ಜಸ್ಟ್ ಇದನ್ನು ಕ್ಲೋಸ್ ಮಾಡೋಣ. ನೆಕ್ಸ್ಟ್ ಈಗ ಅವರು ಹೇಳಿದ ಪ್ರಕಾರನೇ ನಾನು ಏನು ಮಾಡಬೇಕಾಗುತ್ತೆ, ಒಂದು ಖಾಲಿ ಶೀಟನ್ನು ನಾನು ಆರಿಸ್ಕೋಬೇಕು. ಎರಡನೇ ಪಾಯಿಂಟ್ ಪ್ರಕಾರ ಒಂದು ಕ್ರಿಯೇಟ್ ಎ ನ್ಯೂ ಫೈಲನ್ನು ನಾವು ತೊಗೋಬೇಕು. ಆದ್ದರಿಂದ ಉಬುಂಟುದಲ್ಲಾದರೆ ಮೇಲೆ ಹೋಗಿ ಆಫೀಸ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಕ್ಯಾಲ್ಕ್ ಅಂತ ಆರಿಸ್ಕೊಳ್ತೀರಿ. ಇಲ್ಲಿ ವಿಂಡೋಸಲ್ಲಾದರೆ ಪ್ರೋಗ್ರಾಮ್ಸಲ್ಲಿ ಹೋಗಿ ಮೈಕ್ರೋಸಾಫ್ಟ್ ಆಫೀಸಲ್ಲಿ ಒಂದು ಎಕ್ಸೆಲ್ ಶೀಟನ್ನು ಖಾಲಿ ಎಕ್ಸೆಲ್ ಶೀಟನ್ನು ನಾನೀಗ ಓಪನ್ ಮಾಡ್ಕೊಂಡು ನೋಡಿ, ಇದು ಖಾಲಿ ಇದೆ. ಈ ಶೀಟಿಗೆ ಏನಂತ ಹೇಳ್ತಾ ಇದ್ದಾರೆ ಅವರು, ಒಂದು ಎಕ್ಸಾಂಪಲ್ ಆಗಿ ಇದನ್ನ ಸೇವ್ ಮಾಡಿ ಆ ಫೋಲ್ಡ್ರಲ್ಲಿ ಅಂತ ಹೇಳ್ತಾರೆ. ಅದೇ ಫೋಲ್ಡ್ರಲ್ಲೇ ಈಗೇನು ನಾವು ಕ್ಲಾಸ್ ಡಾಟಾ ಅಂತ ಒಂದು ಫೋಲ್ಡ್ರ್ ಮಾಡಿದ್ವಿ, ಆ ಫೋಲ್ಡ್ರ್ ಒಳಗಡೆ ಈ ಕ್ಲಾಸ್ 6th ಅಥವಾ 7th A ಅಥವಾ Bನೋ Cನೋ ಅಂತ ಒಂದು ಹೆಸರನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಅನುಕೂಲಕ್ಕೋಸ್ಕರ ನಾನು ಸುಮ್ಮನೆ ಡೈರೆಕ್ಟಾಗಿ ಇದನ್ನೇ ನಾನು ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಈ ಶೀಟ್ ಏನು ಖಾಲಿದು ಓಪನ್ ಆಗಿದೆ, ಇದನ್ನು ನಾನು ಸೇವ್ ಆ್ಯಸ್ ಅಂತ ನಾನು ಮಾಡಿಕೊಂಡು ಡೆಸ್ಕ್ಟಾಪಲ್ಲಿ ನಾನು ಒಂದು ಕ್ಲಾಸ್ ಡಾಟಾ ಅಂತ ಒಂದು ಫೋಲ್ಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಈ ಫೋಲ್ಡ್ರಲ್ಲಿ ಒಂದು ಖಾಲಿ ಶೀಟನ್ನು ನಾನು 7C ಅಂತ ಕೊಟ್ಬಿಟ್ಟು ನಾನು ಸೇವ್ ಮಾಡ್ತಾ ಇದ್ದೀನಿ. ಸೇವ್ ಮಾಡಿಬಿಟ್ಟು ಈಗ ಸದ್ಯಕ್ಕೆ ನಿಮಗೆ ಇದನ್ನ ಮಿನಿಮೈಸ್ ಮಾಡಿಟ್ಟು ಅಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಇದ್ರದ್ದು ತೋರಿಸ್ತಾ ಇದ್ದೀನಿ. ನೋಡಿ, ಕ್ಲಾಸ್ ಡಾಟಾ ಅದರಲ್ಲಿ 7th C ಅಂತ ಒಂದು ಖಾಲಿ ಫೋಲ್ಡ್ರು, ಖಾಲಿ ಫೈಲು ಕ್ರಿಯೇಟ್ ಆಗಿದೆ. ಎಕ್ಸೆಲ್ ಫೈಲ್ ಕ್ರಿಯೇಟ್ ಆಗಿದೆ. ಎರಡನೇ ಪಾಯಿಂಟು ಮುಕ್ತಾಯ ಆಯಿತು. ಈಗ ಮೂರನೇ ಪಾಯಿಂಟಿಗೆ ಬರೋಣ. ಕಾಪಿ ದ ಡಾಟಾ ಸೆಟ್ ಫ್ರಮ್ ದ ಹ್ಯಾಂಡ್ಔಟ್ಸ್. ಹ್ಯಾಂಡ್ಔಟ್ಸ್ ಏನು ನಾವು ಡೌನ್ಲೋಡ್ ಮಾಡ್ಕೊಂಡಿದ್ದೀವೋ ಅದು ಡೌನ್ಲೋಡ್ ಫೋಲ್ಡರಲ್ಲಿ ಇರುತ್ತೋ ಅದನ್ನು ಕಾಪಿ ಮಾಡಿಕೊಂಡು ಹೊಸ ಫೈಲಂದೇನು ಕ್ರಿಯೇಟ್ ಮಾಡಿದ್ರು ಅದರಲ್ಲಿ ಶೀಟ್ 1 ಅಂತ ಒಂದು ಹೆಸರಿರುತ್ತೆ. ಆ ಶೀಟ್ 1ಗೆ ಆ ಡಾಟಾವನ್ನು ಪೇಸ್ಟ್ ಮಾಡಿ ಆ ಶೀಟಿಗೆ ನೇಮ್ ಅಂತ ಹೆಸರು ಕೊಡಿ ಅಂತ ಹೇಳಿದ್ದಾರೆ. ಹಾಗಾದರೆ ಹ್ಯಾಂಡ್ಔಟ್ಸ್ನಿಂದ ನಾವು ಕಾಪಿ ಮಾಡ್ಕೋಬೇಕು. ನೋಡೋಣ, ಈಗ ಇದನ್ನು ಕೂಡ ಮಿನಿಮೈಸ್ ಮಾಡಿ ಇಟ್ಕೊಳ್ಳೋಣ. ಹಾಗಾದರೆ ಆ ಡೌನ್ಲೋಡ್ಸ್ ಅನ್ನೋ ಫೋಲ್ಡ್ರ್ ಒಳಗಡೆ ಇಲ್ಲೊಂದು ಫೋಲ್ಡ್ರ್ ಒಳಗಡೆ
ಒಂದಿಷ್ಟು ಡಾಟಾ ಇದೆ. ಈ ಡಾಟಾನ ರೆಡಿಮೇಡ್ ಡಾಟಾ ಇದೆ, ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಳ್ಳುವಾಗ ಕಂಟ್ರೋಲ್ ಎ ಅಂತನಾದರೂ ಕ್ಲಿಕ್ ಮಾಡ್ಬೋದು, ಅಥವಾ ಈ ಮೂಲೆಯಲ್ಲಿ ಕಾಣಿಸ್ತಾ ಇರತಕ್ಕಂಥ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದಮೇಲೆ ಇದನ್ನು ನೀವು ಕಾಪಿ ಅಂತೀರ. ಇದನ್ನು ಮಿನಿಮೈಸ್ ಮಾಡ್ಕೊಳ್ಳೋಣ. ಇನ್ನೊಂದು ಶೀಟು ಪಕ್ಕದಲ್ಲಿ ನೀವು ನೋಡಿ ಅದರ ಹೆಸರು ಕೊಟ್ಟಿರ್ತೀವಿ, ಅದ್ರ ಮೇಲೆ ಗೊತ್ತಿಟ್ಕೋಬೋದು. ಇದು 7C ಅಂತ ಇಲ್ಲಿ ಕಾಣಿಸ್ತಾ ಇದೆ. ಈ 7C ಮೇಲೆ ಕ್ಲಿಕ್ ಮಾಡಿಕೊಂಡು ಫಸ್ಟ್ ಸೆಲ್ಲಲ್ಲಿ ನೀವು ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಆದ್ರಂದರೆ, ಅಥವಾ ಈ ಮೂಲೆ ಬಾಕ್ಸಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ನೀವು ಪೇಸ್ಟ್ ಅಂದರೆ ಆ ಡಾಟಾ ಬಂದು ಇಲ್ಲಿ ಪೇಸ್ಟ್ ಆಯಿತು. ಹಾಗಾದರೆ ಈಗ ನಮಗೆ ಕನ್ಫ್ಯೂಷನ್ ಆಗುತ್ತೆ, ಎರಡೆರಡು ಶೀಟ್ಗಳು ಕನ್ಫ್ಯೂಷನ್ ಆಗುತ್ತೆ. ಒಂದು ಶೀಟ್ ತೆಗೆದುಬಿಡೋಣ. ಯಾವುದು ನಾವು ಡೌನ್ಲೋಡ್ ಮಾಡ್ಕೊಂಡಿದ್ವಲ್ಲ, ಈ ಡೌನ್ಲೋಡ್ ಮಾಡ್ಕೊಂಡಿರೋ ಶೀಟನ್ನು ನಾನೀಗ ಕ್ಲೋಸ್ ಮಾಡ್ತೀನಿ. ನನ್ನ ಹತ್ರ ಈಗ ಒಂದು ಶೀಟ್ ಉಳಿದಿದೆ. ಯಾವುದು ಆ ಶೀಟಿನ ಹೆಸರು ಇಲ್ಲಿ ಮೇಲೆ ಕಾಣಿಸ್ತಾ ಇದೆ ನೋಡಿ, 7C ಅಂತೇಳಿ ಇದು ಉಳ್ಕೊಂಡಿದೆ. ಈಗ ಅವ್ರ ಪ್ರಕಾರ ನಾನು ಕಾಪಿ ಮಾಡಿಕೊಂಡು ಹ್ಯಾಂಡ್ಔಟ್ಸ್ನಿಂದ ಕಾಪಿ ಮಾಡಿಕೊಂಡು ಶೀಟ್ 1 ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಶೀಟ್ 1ಅಲ್ಲಿ ನಾನು ಅದನ್ನು ಏನು ಮಾಡಿದ್ದೀನಿ, ಅದನ್ನು ಪೇಸ್ಟ್ ಮಾಡಿದ್ದೀನಿ. ಶೀಟ್ 1ನಲ್ಲಿ ಅದನ್ನು ಪೇಸ್ಟ್ ಮಾಡಿದ್ದೀನಿ. ಮತ್ತು ಅದಕ್ಕೆ ಹೆಸರು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಏನಂತ ಹೆಸರು ಕೊಡಿ ಅಂತ ಹೇಳ್ತಿದ್ದಾರೆ. ಆ ಶೀಟ್ 1 ಹೋಗಿಬಿಟ್ಟು ಅದು ಏನಂತ ಆಗಲಿ, ನೇಮ್ ಅಂತ ಆಗಲಿ ಅಂತ ಹೇಳ್ತಿದ್ದಾರೆ. ಅದ್ರ ಮೇಲೆ ನಾನು ಈ ಶೀಟ್ 1 ಮೇಲೆ ರೈಟ್ ಕ್ಲಿಕ್ ಮಾಡಿ ನೀವು ರೀನೇಮ್ ಅಂತನಾದರೂ ಹೆಸರು ಕೊಡ್ಬೋದು, ಅಥವಾ ಡಬಲ್ ಕ್ಲಿಕ್ ಮಾಡಿಬಿಟ್ಟು ನಾವು ರೀನೇಮ್ ಅಂತೇಳಿ ಹೆಸರು ಕೊಡ್ತೀನಿ, ಅಂದರೆ ನೇಮ್ ಕೊಡ್ತೀನಿ. ಏನಂತ ಹೆಸರು ಕೊಟ್ಟೆ, ಈಗ ನೇಮ್ ಅಂತ ಹೆಸರು ಕೊಟ್ಟೆ ನೋಡಿ. ಈಗ ನಾವು ಏನೇನು ಮಾಡಿದ್ವಿ, ಈಗ ಆ ಹ್ಯಾಂಡ್ಔಟ್ಸ್ನಿಂದ ಕಾಪಿ ಮಾಡ್ಕೊಂಡ್ವಿ, ಶೀಟ್ 1ಗೆ ಹಾಕಿದ್ವಿ. ಆ ಶೀಟ್ 1ಗೆ ಹೆಸರು ಕೊಟ್ಟದ್ದು ರೀನೇಮನ್ನು ಮಾಡಿಬಿಟ್ಟು ನೇಮ್ ಅಂತ ಹೆಸರು ಕೊಟ್ವಿ. ಈಗ ನಂಬರ್ 3 ಪಾಯಿಂಟ್ ಅದು. ನೆಕ್ಸ್ಟು ಅದೇ ನೇಮ್ ಅನ್ನೋ ಡಾಟಾದಲ್ಲಿರೋದನ್ನು ಇನ್ನೊಂದು ಸಲ ಡೂಪ್ಲಿಕೇಟ್ ಮಾಡಿ ಅಂತ ಇನ್ನೊಂದು ಕಾಪಿ ಮಾಡಿಬಿಟ್ಟು ಸಾರ್ಟ್ ಮಾಡಿ ಅಸೆಂಡಿಂಗ್ ಆರ್ಡರ್ ಬೇಸ್ಡ್ ಆನ್ ದ ನೇಮ್ ಆಫ್ ದ ಸ್ಟೂಡೆಂಟ್ಸ್, ಅಂದರೆ ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರನೇ ಅದನ್ನು ಏನು ಮಾಡಿ ಸಾರ್ಟ್ ಮಾಡಿ ಅಂತ ಹೇಳಿದರೆ. ಈಗ ಫಸ್ಟ್ ಡೂಪ್ಲಿಕೇಟ್ ಮಾಡೋಣ ನೋಡಿ. ಡೂಪ್ಲಿಕೇಟ್ ಮಾಡೋದಕ್ಕೆ ಏನು ಮಾಡೋದು, ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಸ್ವಲ್ಪ ದೊಡ್ಡದು ಮಾಡ್ತೀನಿ ಶೀಟ್ ಕಾಣಲಿ ಅಂತೇಳಿ. ರೈಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೂವ್ ಆರ್ ಕಾಪಿ ಅಂತ ಕಾಣಿಸ್ತಾ ಇದೆ. ಈ ಮೂವ್ ಆರ್ ಕಾಪಿ ಅನ್ನೋದ್ರ ಮೇಲೆ ನೋಡಿ, ನೇಮ್ ಮೇಲೆ ರೈಟ್ ಕ್ಲಿಕ್ ಮಾಡ್ತೀನಿ, ಮೂವ್ ಆರ್ ಕಾಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ಇಲ್ಲಿ ಏನು ಕೇಳ್ತಾ ಇದೆ ಅಂತಂದರೆ ಬಿಫೋರ್ ಶೀಟ್, ಅಂದರೆ ಈ ನೇಮ್ ಅನ್ನೋದ್ರ ಬಿಫೋರ್ ಶೀಟ್ ಅಂದರೆ ಮುಂದೆ ಹೋಗ್ಬಿಡುತ್ತೆ. ಹಂಗೆ ಬೇಡ. ಅದಕ್ಕೆ ಮೇಡಮ್ ಅವ್ರು ಹೇಳಿದ ಪ್ರಕಾರ ಶೀಟ್ಗಳನ್ನು ಡಿಲೀಟ್ ಮಾಡಿದ್ರೆ ಮೂವ್ ಟು ಎಂಡ್ ಬರುತ್ತೆ. ಈಗ ಸದ್ಯಕ್ಕೆ ನನ್ನ ಹತ್ರ 2 ಶೀಟ್ಗಳಿರೋದ್ರಿಂದ ಈ 2ನೇ ಶೀಟಿನ ಹಿಂದ್ಗಡೆ ಬರಬೇಕು ನನಗೆ ಅಂತಂದರೆ ಶೀಟ್ ನಂಬರ್ 2 ಅಂತ ಆರಿಸ್ಕೊಂಡು ಕ್ರಿಯೇಟ್ ಎ ಕಾಪಿ ಅಂದರೆ ಇನ್ನೊಂದು ಕಾಪಿ ಆಯಿತು ನೋಡಿ. ಈಗ ಕಾಪಿ ಡಾಟಾ ಏನು ಮಾಡಿದೆ, ನಾನೀಗ ಅದನ್ನು ಕಾಪಿ ಮಾಡ್ಕೊಂಡಿದ್ದೀನಿ. ನೇಮ್ 1 ಅಂತ ಇದೆ, ನೇಮ್ 2 ಅಂತ ಇದೆ. ಈ ನೇಮ್ 2 ಕಾಪಿ ಮಾಡ್ಕೊಂಡಿದ್ದೀನಲ್ಲ, ಅದು ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ ಅವ್ರು ಏನು ಮಾಡಿದ್ದಾರೆ, ಆ ನೇಮ್ 2 ಅನ್ನೋ ಶೀಟ್ಗೆ ಜೆಂಡರ್ ಅಂತೇಳಿ ಅವ್ರು ಏನು ಮಾಡಿದ್ದಾರೆ, ಹೆಸರು ಕೊಡಿ ಅಂತ ಹೇಳಿದರೆ. ಅದಕ್ಕೆ ಇದನ್ನು ನೇಮ್ 2 ನಾನು ಕ್ಲಿಕ್ ಮಾಡಿಬಿಟ್ಟು ಅದಕ್ಕೆ ಜೆಂಡರ್ ಅಂತ ಹೆಸರು ಕೊಟ್ಟಿದ್ದೀನಿ. ಯಾವ ರೀತಿ ಹೆಸರು ಕೊಡೋದಂತ ನಿಮ್ಗೆ ಗೊತ್ತಿದೆ. ರೈಟ್ ಕ್ಲಿಕ್ ಮಾಡಿ ಅದಕ್ಕೆ ಹೆಸರು ಕೊಡಿ ಅಂತ ಹೇಳಿದ್ದಾರೆ. ನಾವು ಅನುಕೂಲಕ್ಕೋಸ್ಕರ ನಾವೇನು ಮಾಡೋಣ, ಇದು ಕನ್ಫ್ಯೂಷನ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವೇನು ಮಾಡೋಣ ಅಂದರೆ, ಈ ಶೀಟ್ಗಳಿಗೆ ಒಂದು ಸಲ ನೀವೇನು ಮಾಡಿ ಕಾಲಮ್ಗಳನ್ನು ಹಾಕಿಬಿಡಿ. ಈ ಶೀಟ್ಗಳಿಗೆ ನೀವು ಕಾಲಮ್ಗಳನ್ನು ಹಾಕಿಬಿಟ್ರೆ ಕನ್ಫ್ಯೂಷನ್ ಇರಲ್ಲ. ಈ ರೀತಿ ಲೈನ್ಗಳನ್ನು ಹಾಕಿಬಿಟ್ರೆ ನೀವು ಬಾರ್ಡರ್ಸ್ಗಳನ್ನು ಹಾಕಿಬಿಟ್ರೆ ಕನ್ಫ್ಯೂಷನ್ ಇರಲ್ಲ. ಅದೇ ಥರ ಇದಕ್ಕೂ ಕೂಡ ನೀವು ಬೇಕಾದರೆ ಬಾರ್ಡರ್ಸನ್ನು ಹಾಕಿರಿ. ಕಂಟ್ರೋಲ್ ಹಿಡ್ಕೊಂಡು ಮೌಸ್ ಸ್ಕ್ರಾಲ್ ಮಾಡಿ ಶೀಟನ್ನು ಚಿಕ್ಕದು ಅಥವಾ ದೊಡ್ಡದು ನೀವು ಮಾಡಿಬಿಟ್ಟು ಇದನ್ನು ಏನು ಮಾಡಿ ಬಾರ್ಡರನ್ನು ಹಾಕಿಬಿಟ್ಟು ಅದನ್ನು ಅಲೈನ್ ಲೆಫ್ಟ್ ಅಥವಾ ಸೆಂಟ್ರಿಗೆ ನೀವು ಮಾಡಿಕೊಂಡು ಈ ರೀತಿ ಇಟ್ಕೊಂಡಿರಿ, ಅಂದರೆ ನಿಮಗೆ ಕನ್ಫ್ಯೂಷನ್ ಇರಲ್ಲ. ಈಗ ನೆಕ್ಸ್ಟು ಪಾಯಿಂಟಿಗೆ ಹೋಗೋಣ. ನಾವೇನು ಮಾಡಿದ್ವಿ, ಆ ಶೀಟಲ್ಲಿ ಡೂಪ್ಲಿಕೇಟ್ ನೇಮನ್ನು ಶೀಟಲ್ಲಿರೋ ಡಾಟಾವನ್ನು ಡೂಪ್ಲಿಕೇಟ್ ಮಾಡಿಬಿಟ್ಟು ಅದಕ್ಕೆ ಬರೀ ಜೆಂಡರ್ ಅಂತ ರೀನೇಮ್ ಕೊಟ್ಟಿದ್ದೀವಿ. ಅದನ್ನು ಸಾರ್ಟ್ ಮಾಡಿ ಅಂತ ಹೇಳ್ತಿರ್ತಾರೆ. ಸಾರ್ಟ್ ಹೆಂಗೆ ಮಾಡಿರಿ, ಅಸೆಂಡಿಂಗ್ ಆರ್ಡರ್ ಅನ್ನಲ್ಲಿ ಸಾರ್ಟ್ ಮಾಡಿ ಬೇಸ್ಡ್ ಆನ್ ದ ನೇಮ್ ಆಫ್ ದ ಸ್ಟೂಡೆಂಟ್ಸ್. ಈ ನೇಮ್ ಅನ್ನೋ ಕಾಲಮ್ನಲ್ಲಿರೋ ವಿದ್ಯಾರ್ಥಿಗಳ ಹೆಸರುಗಳೇನದಾವೋ, ಈ ವಿದ್ಯಾರ್ಥಿಗಳ ಹೆಸರುಗಳು ನಮಗೆ ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಬರಬೇಕು ನೋಡಿ. ಫಸ್ಟಿಗೆ ಇಲ್ಲಿ ಎಸ್ ಕಾಣಿಸ್ತಾ ಇದೆ, ಫಸ್ಟಿಗೆ ಎಸ್ ಕಾಣಿಸ್ತಾ ಇದೆ ಇಲ್ಲಿ, ಆಮೇಲೆ ವಿ ಕಾಣಿಸ್ತಾ ಇದೆ, ಈ ಕೆಳಗಡೆ ಎಮ್ ಕಾಣಿಸ್ತಾ ಇದೆ, ಎ ಇಲ್ಲಿದೆ. ಇದು ನನಗೆ ಅಸೆಂಡಿಂಗ್ ಆರ್ಡ್ರಲ್ಲಿ ಇರಬೇಕು ಅಂದರೆ ನೀವು ಜಸ್ಟ್ ಇದನ್ನ ಕ್ಲಿಕ್ ಮಾಡಿಬಿಟ್ಟು ಡಾಟಾಗೆ ಹೋಗ್ಬಿಟ್ಟು ಇಲ್ಲಿ ಎ ಟು ಜೆಡ್ ಅಥವಾ ಜೆಡ್ ಟು ಎ ಅಂತ ಕಾಣಿಸ್ತಾ ಇದೆ. ಜಸ್ಟ್ ಅದನ್ನ ಕ್ಲಿಕ್ ಮಾಡಿದರೆ ಇದು ಒಂದೇ ಕಾಲಮನ್ನೇ ನಾನು ಏನು ಮಾಡ್ತೀನಿ,
ಹೆಚ್ಚು ಕಡಿಮೆ ಮಾಡಿದ್ರೆ ಈ ನಂಬರ್ಗಳು ವೇರಿಯೇಷನ್ ಆಗ್ತವೆ. ಆದ್ದರಿಂದ ಈಗ ನಾನು ಮಾಡಿರೋ ಶೀಟಿನ ಡಾಟಾ ಉಳಿದ ಎಲ್ಲ ಕಾಲಮ್ಗೂ ಅಪ್ಲೈ ಆಗಲಿ ಅನ್ನೋದಕ್ಕೆ ಎಕ್ಸ್ಪಾಂಡ್ ಸೆಲೆಕ್ಷನ್ ಅಂತ ಒಂದು ಆಪ್ಷನ್ ಇದೆ. ಅದನ್ನು ಕ್ಲಿಕ್ ಮಾಡಿದರೆ ಈಗ ಡಾಟಾ ನೋಡಿ ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಶುರುವಾಯಿತು. ಎದಿಂದ ಶುರುವಾಗಿ ಲಾಸ್ಟಿಗೆ ವಿಗೆ ಬಂತು. ಇದು ಈಗ ನಾನೇನು ಮಾಡಿದ್ವಿ, ಈಗ ಶೀಟಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಈಗ ಇದನ್ನು ಈ ರೀತಿಯಾಗಿ ನಾವು ಏನು ಮಾಡ್ತಾಯಿದ್ದೀವಿ, ಡಾಟಾ ಶೀಟಲ್ಲಿ ನಾವೇನು ಮಾಡಿದ್ವಿ, ಅದನ್ನು ಅಸೆಂಡಿಂಗ್ ಆರ್ಡ್ರಲ್ಲಿ ಅದನ್ನು ನಾವು ಸ್ಟೂಡೆಂಟ್ಸ್ ನೇಮಿನ ಮೇಲೆ ನಾವು ಅದನ್ನು ಸಾರ್ಟ್ ಮಾಡಿದ್ವಿ. ಬಟ್ ಇದನ್ನು ಜೆಂಡರಲ್ಲಿ ಮಾಡಬೇಕಿತ್ತು. ನಾವು ನೋಡಿ ನಾನು ಕನ್ಫ್ಯೂಷನ್ ಮಾಡಿಕೊಂಡು ಇದನ್ನು ನಾನು ನೇಮ್ ಅನ್ನೋ ಶೀಟಲ್ಲಿ ನಾನು ಅದನ್ನು ಮಾಡ್ಕೊಂಡಿದ್ದೀನಿ. ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ನಾನು ನೇಮ್ ಅನ್ನೋ ಶೀಟಲ್ಲಿ ಮಾಡಿದ್ದೀನಿ. ನಾನು ಇದು ನೇಮ್ ಅನ್ನೋ ಶೀಟಲ್ಲಿ ಮಾಡಿದ್ದೀನಿ. ಆದರೆ ಅದನ್ನು ನಾವು ಜೆಂಡರ್ ಅನ್ನೋ ಶೀಟಲ್ಲಿ ಕೂಡ ನಾವು ಮಾಡಬೇಕು. ಅದನ್ನು ನೇಮನ್ನಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಜೆಂಡರ್ ಅನ್ನೋ ಶೀಟಲ್ಲಿ ನಾವು A to Z ಅಂತ ಕ್ಲಿಕ್ ಮಾಡಿ ಎಕ್ಸ್ಪಾಂಡ್ ಸೆಲೆಕ್ಷನ್ ಅಂತ ನಾವು ಮಾಡೋಣ. ಓಕೆ, ಈಗ ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ರೆಡಿ ಆಯಿತು. ನೆಕ್ಸ್ಟ್ ಪಾಯಿಂಟಿಗೆ ಹೋಗೋದಾದರೆ ದೆನ್ ಗ್ರೂಪ್ ದ ಡಾಟಾ ಬೇಸ್ಡ್ ಆನ್ ದ ಜೆಂಡರ್. ಈಗ ಇದೇ ಡಾಟಾವನ್ನು ಈಗ ನಾವು ಅಸೆಂಡಿಂಗ್ ಆರ್ಡ್ರಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಮಾಡಿದ್ವಿ, ಮತ್ತು ಇದೇ ಡಾಟಾವನ್ನು ಮತ್ತೆ ನಾವು ಬೇಸ್ಡ್ ಆನ್ ಜೆಂಡರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಜೆಂಡರ್ ಮಾಡಬೇಕು ಅಂದರೆ ಮತ್ತೆ ಈ ಜೆಂಡರಲ್ಲಿ ಮೇಲು ಫೀಮೇಲು ಮಿಕ್ಸ್ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇದ್ದೀರಾ. ಮೇಲ್ ಬೇರೆ ಒಂದೊಂದು ಹತ್ರ ಮೇಲು, ಒಂದು ಹತ್ರ ಫೀಮೇಲ್ ಕಾಣಿಸ್ತಾ ಇದೆ. ಮೇಲ್ ಒಂದು ಕಡೆ, ಫೀಮೇಲ್ ಒಂದು ಕಡೆ ಬೇಕು ನನಗೆ ಅಂತ ಅನ್ನೋದಾದರೆ ಅದಕ್ಕೋಸ್ಕರ ಒಂದು ಆಪ್ಷನ್ ಇದೆ. ಅದರಲ್ಲಿ ನೀವು ಸಾರ್ಟ್ಗೆ ಹೋಗ್ಬಿಟ್ಟು, ನೀವು ಡಾಟಾಗೆ ಹೋಗ್ಬಿಟ್ಟು ಈ A to Z ಪಕ್ಕದಲ್ಲೇ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಅದ್ರ ಪಕ್ಕದಲ್ಲಿ ಒಂದು ಬಾಕ್ಸ್ ಕಾಣಿಸ್ತಾ ಇದೆಯಾ. ಬಹುಶಃ ಉಬುಂಟುದಲ್ಲಿ ಕೂಡ ಅದೇ ಆಪ್ಷನ್ ಬೇರೆ ಕಡೆ ನಿಮಗೆ ಸಿಗ್ಬೋದು ಅಷ್ಟೇ. ಅದನ್ನು ಕ್ಲಿಕ್ ಮಾಡಿಕೊಂಡು ನೇಮ್ ಅನ್ನೋ ಜಾಗದಲ್ಲಿ ನಾನು ಜೆಂಡರ್ ತೊಗೊಳ್ಳೋಣ. ಜೆಂಡರ್ ತೊಗೊಂಡ್ರೆ ಈ ಜೆಂಡರ್ ಕಾಲಮನ್ನು ನಾವು ಏನು ಮಾಡೋಣ, ಸಾರ್ಟ್ ಮಾಡೋಣ ಅಂತ ಅರ್ಥ. ಅದು ಆರ್ಡ್ರದ್ದು A to Z ಅದು ತಾನೇ ತೊಗೊಂಡಿರುತ್ತೆ. ಜಸ್ಟ್ ನಾವು ಓಕೆ ಅಂತ ಕ್ಲಿಕ್ ಮಾಡಿದರೆ ನೀವು ನೋಡ್ತಾ ಇದ್ದೀರಾ, ಈಗ ಫೀಮೇಲ್ ಒಂದು ಕಡೆ ಆಯಿತು, ಮೇಲ್ ಒಂದು ಕಡೆ ಆಯಿತು. ಹಾಗಾದರೆ ಈಗ ಈ ಪಾಯಿಂಟು ನಮಗೆ ಮುಕ್ತಾಯ ಆಯಿತು. ಏನೇನು ಮಾಡಿದ್ವಿ ನಾವು, ಡೂಪ್ಲಿಕೇಟ್ ಶೀಟನ್ನು ನೇಮ್ ಮಾಡಿದ್ವಿ. ಆ ನೇಮನ್ನು ಡೂಪ್ಲಿಕೇಟ್ ಶೀಟನ್ನು ತೊಗೊಂಡ್ಬಿಟ್ಟು ಅದನ್ನು ಜೆಂಡರ್ ಅಂತ ಮಾಡಿದ್ವಿ. ಅದರಲ್ಲಿ ಫಸ್ಟ್ ನಾವು ಅಸೆಂಡಿಂಗ್ ಆರ್ಡ್ರಲ್ಲಿ A to Z ಮಾಡಿ ಸ್ಟೂಡೆಂಟ್ ನೇಮ್ ಮಾಡಿದ್ವಿ. ದೆನ್ ಜೆಂಡರ್ ಬೇಸ್ಡ್ ಆಗಿ ನಾವು ಅದನ್ನು ಗ್ರೂಪ್ ಡಾಟಾ ನಾವು ಮಾಡಿದ್ವಿ. ಹಾಗಾಗಿ ಮೇಲು ಮತ್ತು ಫೀಮೇಲು ನಮಗೆ ಬೇರೆ ಬೇರೆ ಕಡೆ ಸಿಗುತ್ತೆ. ಇನ್ನೂ ನಿಮಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಏನು ಮಾಡ್ಬೋದು ಇದನ್ನು ಅಂತಂದರೆ, ಈ ಮೇಲ್ ಎಲ್ಲಿವರೆಗೂ ಇದ್ದಾರೋ ಆ ಮೇಲ್ ಇರೋ ಜಾಗದವರೆಗೂ ನಾವು ಒಂದು ಕಲರನ್ನು ನಾವು ಮಾಡ್ಬೋದು. ಅಂದರೆ ಕನ್ಫ್ಯೂಷನ್ ಇರಲ್ಲ. ಇದು ಶೀಟ್ ದೊಡ್ಡದಿದ್ದಾಗ ಸ್ವಲ್ಪ ಸೈಜನ್ನು ನಾವು ಚಿಕ್ಕದು ಮಾಡಿಕೊಂಡು ಮೇಲ್ ಮತ್ತು ಫೀಮೇಲ್ ಸಪ್ರೇಟಾಗಿ ನಮಗೆ ಮುಂದೆ ಬೇಕಾಗುತ್ತೆ ನಿಮಗೆ ಇದು. ಆದ್ದರಿಂದ ಇದನ್ನು ಒಂದು ಸಪ್ರೇಟ್ ಕಲರಲ್ಲೇ ನಾವು ಅದನ್ನು ಬೇಕಾದರೆ ಮಾಡಿ ಇಟ್ಕೊಳ್ಳೋಣ. ಈ ರೀತಿ ಮೇಲ್ ಒಂದು ಕಡೆ, ಫೀಮೇಲ್ ಒಂದು ಕಡೆ ಇರಲಿ. ಈಗ ಮುಂದಿನ ಸರದಿಗೆ ಹೋಗೋಣ. ಈ ಮುಂದೆ ಏನು ಮಾಡೋದು ಅಂತ ನಾವು ನೋಡೋಣ. ಮುಂದೆ ಫೈಂಡ್ ದ ನೇಮ್ ಆಫ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಮಿನಿಮಮ್ and maximum number of siblings and find the total number of siblings in sheet 1. ಶೀಟ್ 1 ಅಂತ ಈಗ ಏನಿಲ್ಲ ಸರ್. ಶೀಟ್ 1 ಅನ್ನೋದು ಈ ನೇಮ್ ಅನ್ನೋ ಶೀಟಲ್ಲೇ ನಾವು ಈಗ ಮಾಡಬೇಕಾಗಿದೆ. ಆದ್ದರಿಂದ ಈ ನೇಮ್ ಅನ್ನೋ ಶೀಟಲ್ಲೇ ನಾವು ಮಾಡಬೇಕಾಗಿರೋದ್ರಿಂದ 3 ಪಾಯಿಂಟ್ಗಳನ್ನು ನಾವು ನೇಮ್ ಅನ್ನೋ ಶೀಟಲ್ಲಿ ಮಾಡಬೇಕಾಗಿದೆ. ಒಂದು ಮ್ಯಾಕ್ಸಿಮಮ್ ನಂಬರ್ ಆಫ್ ಸಿಬ್ಲಿಂಗ್ಸು, ಮಿನಿಮಮ್ ನಂಬರ್ ಆಫ್ ಸಿಬ್ಲಿಂಗ್ಸು ಮತ್ತು ಟೋಟಲ್ ನಂಬರ್ ಆಫ್ ಸಿಬ್ಲಿಂಗ್ಸ್. ಅದಕ್ಕೆ ಅದನ್ನೊಂದು ಫಾರ್ಮುಲಾವನ್ನು ನಾವು ಇಲ್ಲಿ ಯೂಸ್ ಮಾಡ್ತಾಯಿದ್ದೀವಿ. ಈ ಶೀಟ್ ಕೂಡ ಫೈನಲ್ ಆಗಿ ನಾನು ಶೇರ್ ಮಾಡಿರ್ತೀನಿ. ಆ ಶೀಟಿನ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಫಾರ್ಮುಲಾ ನಿಮಗೆ ಸಿಗ್ತವೆ. ಆ ಫಾರ್ಮುಲಾವನ್ನು ನೀವು ಬರ್ಕೊಂಡು ಇಟ್ಕೋಬೋದು. ಹಾಗಾದರೆ ಫಸ್ಟಿಗೆ ನಾವು ಈಗೇನು ಮಾಡೋಣ ಸರ್ ಈಗ ಅಂತಂದರೆ, ನೆಕ್ಸ್ಟ್ ಕಾಲಮ್ನಲ್ಲಿರೋದು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ನಂಬರ್ ಆಫ್ ಸಿಬ್ಲಿಂಗ್ಸನ್ನು ಹುಡುಕಬೇಕು. ನಾನು ಜಸ್ಟ್ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಕಂಟ್ರೋಲ್ C. ಎಲ್ಲಿ ಮಾಡಬೇಕು, ಶೀಟ್ 1ನಲ್ಲಿ. ಶೀಟ್ 1ನಲ್ಲಿ ಹೋಗ್ಬಿಟ್ಟು ನಾವು ಸಿಬ್ಲಿಂಗ್ಸ್ ಕಾಲಮ್ಗೆ ನಾವು ಬರ್ತಾಯಿದ್ದೀವಿ. ಈಗ ಸಿಬ್ಲಿಂಗ್ಸು ನೀವು ನೋಡ್ತಾ ಇದ್ದರೆ ಇಲ್ಲಿದೆ. ಹಂಗಾರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಸೆಂಟ್ರಿಗೆ ಮಾಡ್ಕೊಳ್ತೀನಿ, ಕನ್ಫ್ಯೂಷನ್ ಇರೋದಿಲ್ಲ. ಈ ಸಿಬ್ಲಿಂಗ್ಸ್ ಕಾಲಮ್ನಲ್ಲಿ ಬಂದುಬಿಟ್ಟು ನಾನೀಗ ಇಲ್ಲೊಂದು ಕ್ಲಿಕ್ ಮಾಡಿ ಅಲ್ಲಿ ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ನಿಮಗೆ ಪೇಸ್ಟ್ ಮಾಡ್ತೀನಿ.
ಏನು ಬಂತು ಈಗ ಮ್ಯಾಕ್ಸಿಮಮ್ ನಂಬರ್ ಆಫ್ ಸಿಬ್ಲಿಂಗ್ಸ್. ಈ ಕಾಲಮ್ ಬೇಕಾದರೆ ನೀವು ಅವನ್ನ ಮರ್ಜ್ ಮಾಡ್ಕೋಬೋದು ಈ ಡಾಟಾನ, ಅಥವಾ ಇದನ್ನು ನಿಮ್ಗೆ ಅನುಕೂಲಕ್ಕೆ ತಕ್ಕಂಗೆ ನೀವು ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ನಂಬರ್ ಆಫ್ ಸಿಬ್ಲಿಂಗ್ಸು. ಅದೇ ಥರ ಇನ್ನೂ ಒಂದು ಬೇಕಾಗಿದೆ ನಮಗೆ. ಏನಂತ ಬೇಕು ನಮಗೆ ಅಂತಂದರೆ ಮಿನಿಮಮ್ ನಂಬರ್ ಆಫ್ ಸಿಬ್ಲಿಂಗ್ಸ್ ಅಂತ ಬೇಕು. ಆದ್ದರಿಂದ ನಾನು ಅದನ್ನೇ ಡಾಟಾನೇ ಪೇಸ್ಟ್ ಮಾಡಿಬಿಟ್ಟು ಆಮೇಲೆ ಅದನ್ನು ಎಡಿಟ್ ಮಾಡ್ತಾಯಿದ್ದೀನಿ. ಇದು ಮ್ಯಾಕ್ಸಿಮಮ್ ಹೋಗ್ಬಿಟ್ಟು ಇದು ಮಿನಿಮಮ್ ಅಂತ ನಮಗಿಲ್ಲಿ ಬರಬೇಕು. ಮಿನಿಮಮ್ ಅಂತ ಬಂತು. ಈಗ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ನಂಬರ್ ಆಫ್ ಸಿಬ್ಲಿಂಗ್ಸ್ ಇವೆರಡು ಬಂದು. ನಾವು ಇದಕ್ಕೂ ಕೂಡ ನೀವೇನು ಮಾಡಿ ಸ್ವಲ್ಪ ಅಕ್ಷರಗಳು ಸೈಜ್ ದೊಡ್ಡದಿದ್ದಾಗ ಇದಕ್ಕೆಲ್ಲ ಅವರು ನೆಸಸರಿ ಫಾರ್ಮ್ಯಾಟಿಂಗ್ ಮಾಡೋದು ಅಂತ ಕರಿತೀವಿ. ಅಂದರೆ ಇದನ್ನು ನೀವು ಕಲರ್ ಮಾಡಿ ಅದಕ್ಕೆಲ್ಲ ಬಾರ್ಡ್ರ್ ಮಾಡಿ ಅದನ್ನು ನೀವೆಲ್ಲ ಮಾಡ್ತೀರಾ. ಅದ್ರ ಬಗ್ಗೆ ಏನು ಹೆಚ್ಚಿಗೆ ಏನು ನಾನು ಹೇಳಲ್ಲ ನಿಮಗೆ. ಜಸ್ಟ್ ಇನ್ನೂ ಒಂದಿದೆ, ಇನ್ನೂ ಒಂದು ಮೂರನೇ ಪಾಯಿಂಟ್ಸ್ ಕೂಡ ನಮಗೆ ಬೇಕು. ಏನಂದರೆ ಟೋಟಲ್ ನಂಬರ್ ಆಫ್ ಸಿಬ್ಲಿಂಗ್ಸ್. ಅದನ್ನು ಕೂಡ ನಾನೀಗ ಕಾಪಿ ಮಾಡ್ತಾಯಿದ್ದೀನಿ. ಟೋಟಲ್ ನಂಬರ್ ಆಫ್ ಸಿಬ್ಲಿಂಗ್ಸನ್ನು ಕಾಪಿ ಮಾಡಿಬಿಟ್ಟು ನಾನಿಲ್ಲಿ ಪೇಸ್ಟ್ ಮಾಡಿಬಿಟ್ಟು ಇದನ್ನು ಈ ಅಷ್ಟು ಕಾಲಮ್ಗಳನ್ನು ನಾನೇನು ಮಾಡ್ತೀನಿ ಮರ್ಜ್ ಮಾಡಿ ಅದಕ್ಕೊಂದು ಸ್ವಲ್ಪ ಸೈಜ್ ದೊಡ್ಡದು ಮಾಡಿ ಇದಕ್ಕೊಂದು ಕಲರ್ ಕೊಡ್ತೀನಿ ಸ್ವಲ್ಪ ಕಾಣಲಿ ಅಂತೇಳಿ. ನೆಕ್ಸ್ಟು ಈಗ ನಾನು ಈ ಕಾಲಮ್ಗಳಿಗೆ ನಾನೀಗ ಏನು ಮಾಡಬೇಕಾಗಿದೆ ಅಂದರೆ ಫಾರ್ಮುಲಾ ಉಪಯೋಗ ಮಾಡಿಕೊಂಡು ನಾನೀಗ ಈ ಪಾಯಿಂಟ್ಗಳನ್ನು ನಾನು ಕಂಡುಹಿಡಿಬೇಕಾಗಿದೆ. ಹಾಗಾದರೆ ಮಿನಿಮಮ್ ನಂಬರ್ ಆಫ್ ಸಿಬ್ಲಿಂಗ್ಸ್ಗೆ ಒಂದು ಫಾರ್ಮುಲಾ ಇದೆ. ನೀವು ಏನು ಭಾಳ ಸಿಂಪಲ್ಲು, ಈಸ್ ಈಕ್ವಲ್ ಟು ಹಾಕ್ತೀರಾ. ಈಸ್ ಈಕ್ವಲ್ ಟು ಹಾಕಿಬಿಟ್ಟು ಅದಕ್ಕೆ ಯಾವುದೇ ಫಾರ್ಮುಲಾವನ್ನು ಹಾಕುವಾಗ ನಾವು ಈಸ್ ಈಕ್ವಲ್ ಟು ಸಿಂಬಲನ್ನು ಹಾಕೋದನ್ನು ಮರಿಬೇಡ್ರಿ. ಈಸ್ ಈಕ್ವಲ್ ಟು ಸಿಂಬಲನ್ನು ಹಾಕಿಬಿಟ್ಟು ಮಿನಿಮಮ್ MIN ಅಂತ ಬರೆದ್ರೆ ಸಾಕು. ಮಿನಿಮಮ್ ಓಪನ್ ಬ್ರ್ಯಾಕೆಟ್ ಅಂತ ಕರಿತೀವಿ. ಯಾವುದೇ ಕಾರಣಕ್ಕೂ ನೀವು ಇದನ್ನು ಮರಿಬಾರ್ದು. ಈಸ್ ಈಕ್ವಲ್ ಟು ಹಾಕಿ ಓಪನ್ ಬ್ರ್ಯಾಕೆಟ್ ಹಾಕಿಬಿಟ್ಟು ಈ ಮಿನಿಮಮ್ ನಂಬರ್ ಆಫ್ ಸಿಬ್ಲಿಂಗ್ಸ್ ಕಾಲಮನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಈ ರೀತಿ ಸಿಬ್ಲಿಂಗ್ಸ್ ಕಾಲಮನ್ನು ನೀವು ಕಂಪ್ಲೀಟಾಗಿ ಸೆಲೆಕ್ಟ್ ಮಾಡಿಕೊಂಡು ನೋಡಿ, ರೇಂಜ್ ಇದಿಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡಾಗ K2 ದಿಂದ K40ವರೆಗೂ ಸೆಲೆಕ್ಟ್ ಆಗಿದೆ. ಈಗ ಕ್ಲೋಸ್ ಬ್ರ್ಯಾಕೆಟ್ ಮಾಡಬೇಕು. ಜಸ್ಟ್ ಇಷ್ಟೇ, ಕ್ಲೋಸ್ ಬ್ರ್ಯಾಕೆಟ್ ಮಾಡಿಬಿಟ್ಟು ನಾವು ಎಂಟರ್ ಪ್ರೆಸ್ ಮಾಡಿಬಿಟ್ರೆ ಹಂಗಾರೆ ಮಿನಿಮಮ್ ನಂಬರ್ ಆಫ್ ಸಿಬ್ಲಿಂಗ್ಸ್ ಎಷ್ಟಿದೆ ಅಂದರೆ 1 ಇದೆ ಅಂತ ಗೊತ್ತಾಯಿತು. ಈಗ ನಾನು ಈ ಶೀಟನ್ನು ಶೇರ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಫಾರ್ಮುಲಾ ಕಾಣಿಸ್ತಾ ಇದೆ ನೋಡಿ. ಯಾವ ಥರ ಬರಿಬೇಕು ಅಂತಲೂ ನಿಮಗಿಲ್ಲಿ ಈ ಫಾರ್ಮುಲಾವನ್ನು ನೀವು ನೋಡ್ಕೊಂಡಿರಿ. ಸೇಮ್ ಅದೇ ಥರ ಈಗ ಮ್ಯಾಕ್ಸಿಮಮ್ ನಂಬರ್ ಆಫ್ ಸಿಬ್ಲಿಂಗ್ಸಿಗೆ ಬೇಕು. ಮ್ಯಾಕ್ಸಿಮಮ್ ನಂಬರ್ ಆಫ್ ಸಿಬ್ಲಿಂಗ್ಸಿಗೆ ನಾನೇನು ಮಾಡ್ತೀನಿ, ಮ್ಯಾಕ್ಸ್ ಅಂತ ಟೈಪ್ ಮಾಡ್ತೀನಿ. ಈಸ್ ಈಕ್ವಲ್ ಟು ಸಿಂಬಲ್ ಹಾಕೋದು ಮರಿಬಾರ್ದು. ಈಸ್ ಈಕ್ವಲ್ ಟು MAX ಕಾಣಿಸ್ತಾ ಇದೆ. MAX ಓಪನ್ ಬ್ರಾಕೆಟ್ ಅಂತ ಕರಿತೀವಿ. ಮತ್ತು ನೀವು ಏನು ಮಾಡ್ತೀರಾ, ಈಗ ಡಾಟಾ ರೇಂಜನ್ನು ನೀವು ಅಲ್ಲೇ ಆರಿಸ್ಕೊಳ್ತೀರಾ. ಆರಿಸ್ಕೊಂಡು ಇದನ್ನು ಕ್ಲೋಸ್ ಮಾಡ್ತೀರಿ. ಕ್ಲೋಸ್ ಮಾಡಿ ಎಂಟರ್ ಪ್ರೆಸ್ ಮಾಡ್ತೀರಿ. ಮ್ಯಾಕ್ಸಿಮಮ್ ನಂಬರ್ ಆಫ್ ಸಿಬ್ಲಿಂಗ್ಸ್ ಸಿಕ್ತು. ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಸಿಬ್ಲಿಂಗ್ಸ್ ಕೇಳಿದ್ದಾರೆ. ಟೋಟಲ್ ನಂಬರ್ಗೂ ಕೂಡ ಭಾಳ ಸಿಂಪಲ್ಲು. ಮತ್ತು ಈಸ್ ಈಕ್ವಲ್ ಟು ಸಿಂಬಲ್ ಹಾಕ್ತೀರಾ. ಮತ್ತು ಸಮ್ ಅಂತೀರಿ. ಓಪನ್ ಬ್ರಾಕೆಟ್ ಹಾಕ್ತೀರಿ. ಮತ್ತು ಅಲ್ಲಿ ಡಾಟಾದಲ್ಲಿರ್ತಕ್ಕಂಥ ಅಷ್ಟು ಶೀಟನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇದನ್ನ ಬ್ರಾಕೆಟನ್ನು ಕ್ಲೋಸ್ ಮಾಡಿ ಎಂಟರ್ ಪ್ರೆಸ್ ಮಾಡ್ತೀರಿ. ಈಗ ನಿಮಗೆ ಇಷ್ಟು ಡಾಟಾ ನಿಮಗೆ ಸಿಕ್ತು. ಅಂದರೆ ಆ ಪಾಯಿಂಟು ನಮಗೆ ಸಿಕ್ಕು. ಇವನ್ನ ಬೋಲ್ಡು ಮ್ಯಾಕ್ಸಿಮಮ್ಮು ಅದೆಲ್ಲ ನೀವು ಮಾಡ್ಕೊಳ್ಳಿ. ಹಾಗಾದರೆ ಈಗ ನಾವು ಈ ಪಾಯಿಂಟಿಗೆ ಬಂದು ಇನ್ನು ಕೊನೆ ಪಾಯಿಂಟಿಗೆ ಬರಬೇಕಾಗಿದೆ. ಕೊನೆ ಪಾಯಿಂಟಲ್ಲಿ ಏನಿದೆಯಪ್ಪ ಅಂತಂದರೆ ಫೈಂಡ್ ದ ಪರ್ಸೆಂಟೇಜ್ ಆಫ್ ಮೇಲ್ ಸ್ಟೂಡೆಂಟ್ಸ್ ಆ್ಯಂಡ್ ಫೈಂಡ್ ದ ಆ್ಯಾವ್ರೇಜ್ ಶೂ ಸೈಜ್ ಆಫ್ ದ ಫೀಮೇಲ್ ಸ್ಟೂಡೆಂಟ್ಸ್ ಇನ್ ಜೆಂಡರ್ ಶೀಟಿಗೆ ಬರಬೇಕು. ಜೆಂಡರ್ ಶೀಟಲ್ಲಿ ಏನು ಕಂಡುಹಿಡಿಬೇಕಾಗಿದೆ ನಾವು ಅಂದರೆ ಪರ್ಸೆಂಟೇಜ್ ಆಫ್ ಮೇಲ್ ಸ್ಟೂಡೆಂಟ್ಸ್ ಕಂಡುಹಿಡಿಬೇಕು ಮತ್ತು ಆ್ಯಾವ್ರೇಜ್ ಶೂ ಸೈಜ್ ಆಫ್ ಫೀಮೇಲ್ ಸ್ಟೂಡೆಂಟ್ಸ್ ಕಂಡುಹಿಡಿಬೇಕು. ಪರ್ಸೆಂಟೇಜ್ ಆಫ್ ಮೇಲ್ ಸ್ಟೂಡೆಂಟ್ಸ್ ಕಂಡುಹಿಡಿಬೇಕು ಅಂದರೆ ನಮಗೆ ಸೂತ್ರ ಏನಂದರೆ ಮೇಲ್ ಸ್ಟೂಡೆಂಟ್ಸು ಇಂಟು 100 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸು ಅಂತ ಬೇಕು. ಹಾಗಾದರೆ ನಾವು ಮೊದಲು ಮೇಲು ಫೀಮೇಲು ಟೋಟಲ್ ಕಂಡುಹಿಡ್ಕೋಬೇಕು. ಎಲ್ಲಿ, ಜೆಂಡರ್ ಶೀಟ್ 2ಅಲ್ಲಿ. ಹಂಗಾರೆ ಜೆಂಡರ್ ಶೀಟ್ 2ಗೆ ಬರೋಣ. 2ಗೆ ಬಂದ್ಬಿಟ್ಟು ಇಲ್ಲಿ ಇದನ್ನು ಎಣಿಸೋದು ಸುಲಭ. ಈಗ ಎಣಿಸಿ ಹಾಕಿ ನಾವು ಮಾಡಿದರೆ ಈ ಎಕ್ಸೆಲ್ ಶೀಟಿಂದು ಉಪಯೋಗ ಅಷ್ಟೊಂದು ಆಗಲ್ಲ. ಈಗ ನನ್ನ ಹತ್ರ 30-40 ಜನ ಸ್ಟೂಡೆಂಟ್ಸ್ ಇದ್ದಾರೆ, ನಾವು ಮಾಡ್ತೀವಿ. 1000 ಜನ ಸ್ಟೂಡೆಂಟ್ಸ್ ಇದ್ದಾಗ ಅಲ್ಲಿ ನಾವು ಹೇಗೆ ಎಣಿಸೋದು? ಆದ್ದರಿಂದ ಅದಕ್ಕೂ ಕೂಡ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾವನ್ನು ನಾವು ಟೈಪ್ ಮಾಡೋಣ. ಹಾಗಾದ್ರೆ ಅದಕ್ಕಿಂತ ಮುಂಚಿತವಾಗಿ ನಾವೀಗ ಏನು ಮಾಡಬೇಕಾಗಿದೆ, ಈಗ ನಾವು ಟೋಟಲ್ ನಂಬರ್ ಆಫ್ ಮೇಲು ಫೀಮೇಲು ಮತ್ತು ಟೋಟಲ್ ಸ್ಟೂಡೆಂಟ್ಸು ನಾವಿಲ್ಲಿ ಕಂಡುಹಿಡ್ಕೊಳ್ಳೋಣ. ಹಾಗಾದರೆ ಫಸ್ಟು ಈ ಕಾಲಮ್ ಬಂದಾಗ ಇಲ್ಲಿ
ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ನಾನು ಟೈಪ್ ಮಾಡ್ತೀನಿ. ಈ ಟೈಪ್ ಮಾಡಿಬಿಟ್ಟು ಇದಕ್ಕೆಲ್ಲ ನೀವು ಸೈಜ್ ಚಿಕ್ಕದು ದೊಡ್ಡದು ಬೋಲ್ಡು ಅದೆಲ್ಲ ಮತ್ತೆ ನಾನು ಹೇಳೋದಿಲ್ಲ ಪದೇ ಅದನ್ನು ನಾನು ಕಾಲಮ್ಗಳನ್ನು ಮರ್ಜ್ ಮಾಡಿ ಸೈಜನ್ನು ದೊಡ್ಡದು ಮಾಡಿಕೊಂಡು ಅದಕ್ಕೆ ಏನೇನು ಬೇಕೋ ಅದಕ್ಕೆ ಕಲರೆಲ್ಲ ತುಂಬ್ಕೊಳ್ಳಿ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸೇಮ್ ಇದನ್ನೇ ಒಂದು ಸಲ ನೀವು ಕಾಪಿ ಮಾಡಿಕೊಂಡು ಕೆಳಗಡೆ ನೀವು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಲ್ಲ, ಈಗ ಸದ್ಯಕ್ಕೆ ನಮಗೆ ಟೋಟಲ್ ನಂಬರ್ ಆಫ್ ಮೇಲ್ ಸ್ಟೂಡೆಂಟ್ಸು ಮತ್ತು ಫೀಮೇಲ್ ಸ್ಟೂಡೆಂಟ್ಸ್ ಇದು ನನಗೆ ಬೇಕು. ಹೌದಾ, ಟೋಟಲ್ ನಂಬರ್ ಆಫ್ ಮೇಲ್ ಮತ್ತು ಫೀಮೇಲ್ ಸ್ಟೂಡೆಂಟ್ಸ್ ಅನ್ನೋದು ನನಗೆ ಬೇಕಾಗಿದೆ. ಈಗ ಅದೇ ಥರ ಇದನ್ನು ನಾವು ಮರ್ಜ್ ಮಾಡ್ತೀನಿ. ಅದೇ ಥರ ಇದನ್ನು ಕಾಪಿ ಮಾಡಿಕೊಂಡು ಟೋಟಲ್ ನಂಬರ್ ಆಫ್ ಮೇಲ್ ಸ್ಟೂಡೆಂಟ್ಸು ಮತ್ತು ಟೋಟಲ್ ನಂಬರ್ ಆಫ್ ಫೀಮೇಲ್ ಸ್ಟೂಡೆಂಟ್ಸ್ ಅಂತ ಮಾಡೋಣ. ಇದನ್ನು ಮರ್ಜ್ ಮಾಡ್ಕೊಳ್ಳೋಣ. ಅದಾದಮೇಲೆ ನೆಕ್ಸ್ಟು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದು ಕೂಡ ಬೇಕಾಗುತ್ತೆ ನಮಗೆ. ಪರ್ಸೆಂಟೇಜ್ ಕಂಡುಹಿಡಿಬೇಕಲ್ಲ, ಆವಾಗ ನಮಗೆ ಬೇಕಾಗುತ್ತೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದು ಬೇಕು. ಇದಕ್ಕೂ ಕೂಡ ನಾನು ಒಂದು ಕಾಪಿ ಮರ್ಜ್ ಮಾಡಿಕೊಂಡು ಅದಕ್ಕೆ ಕಲರು ಅದನ್ನು ಜಸ್ಟ್ ತೋರ್ಸೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಯಾಕಂದರೆ ಟೈಮು ಜಾಸ್ತಿ ಹೋದಂಗೆಲ್ಲ ವೀಡಿಯೋ ಇದು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಇದನ್ನು ಮಾಡ್ತಾಯಿದ್ದೀನಿ ಅಷ್ಟೇ. ಜಸ್ಟ್ 3 ಬಾಕ್ಸ್ ಮಾಡ್ಕೊಳ್ಳೋಣ. ಈಗ ನಾವೀಗ ಮೂರನ್ನು ನಾವು ಕಂಡು ಹಿಡ್ಕೊಂಡ್ಬಿಟ್ರೆ ಈಗ ಆಲ್ಮೋಸ್ಟ್ ಫಿನಿಶ್ ಆದಂಗೆ. ಟೋಟಲ್ ನಂಬರ್ ಆಫ್ ಮೇಲ್ ಸ್ಟೂಡೆಂಟ್ಸ್ಗೆ ಒಂದು ಫಾರ್ಮುಲಾ ಇದೆ, ಅದನ್ನು ನಾವು ನೆನ್ಪಿಟ್ಕೊಳ್ಳೋಣ. ಈಗ = ಇಲ್ಲಿ ಈಗ ನೆನೆಸ್ಬೋದು, ಬಟ್ ಈಗ ಇದು ಭಾಳಷ್ಟು ಸಾವಿರಾರು ವಿದ್ಯಾರ್ಥಿಗಳಿದ್ದಾಗ ಆ ರೀತಿ ಆಗಲ್ಲ. ಆದ್ದರಿಂದ ಅದಕ್ಕೊಂದು ಫಾರ್ಮುಲಾ ಇದೆ, ಅದನ್ನು ನಾವು ನೆನ್ಪಿಟ್ಕೊಳ್ಳೋಣ. = ಯಾವುದೇ ಸಿಂಬಲನ್ನು ಫಾರ್ಮುಲಾವನ್ನು ಬರೆಯುವಾಗ ನಾವು = ಸಿಂಬಲನ್ನು ಹಾಕೋದನ್ನು ನಾವು ಮರಿಬಾರ್ದು. ಅದಕ್ಕೆ ಆ ಸಿಂಬಲನ್ನು ಹಾಕಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. = COUNTIF COUNTIF ಕೌಂಟಿಫ್ ಅಂತ ಹಾಕಿ ಓಪನ್ ಬ್ರಾಕೆಟ್ ಇಡಬೇಕು. ಕೌಂಟಿಫ್ ಅಂತಂದು ರೇಂಜ್ ಆರಿಸ್ಕೋಬೇಕು. ಇಲ್ಲಿಂದ ಇಲ್ಲಿವರೆಗೂ ನಾವು ಇಲ್ಲಿವರೆಗೂ ಆರಿಸ್ಕೊಂಬಿಡೋಣ. ಆರಿಸ್ಕೊಂಡು ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಕಾಲಮ್ ರೇಂಜ್ ಆರಿಸ್ಕೊಂಡು ಕ್ಲೋಸ್ ಮಾಡೋಂಗಿಲ್ಲ. ಫಸ್ಟು ಕಾಮ ಹಾಕಬೇಕು. ಕಾಮ ಹಾಕಿಬಿಟ್ಟು ಮತ್ತು ಇನ್ವರ್ಟೆಡ್ ಕಾಮ ಹಾಕಬೇಕು. ಅದಾದಮೇಲೆ ಈಕ್ವಲ್ ಸಿಂಬಲ್ ಹಾಕಬೇಕು ಮತ್ತು ಮೇಲ್ ಅಂತ ಬರಿಬೇಕು. ಅಂದರೆ ಇದರ ಅರ್ಥ ಏನಂದರೆ ನಾವು ಮೇಲ್ ಅನ್ನೋ ಶಬ್ದ = ಇಲ್ಲಿ ಏನು ಕಾಣಿಸ್ತಾ ಇದೆಯೋ ಈ ಮೇಲ್ ಅಂತಕ್ಕಂಥ ಶಬ್ದ ಇರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೋ ಇನ್ವರ್ಟೆಡ್ ಕಾಮದಲ್ಲಿ ಇರಬೇಕು ಅವರು. ಅಂದರೆ ಈಕ್ವಲ್ ಸಿಂಬಲ್ ಹಾಕ್ಬಿಟ್ಟು ಮೇಲ್ ಅನ್ನೋರು ಎಷ್ಟು ಜನ ಇದ್ದಾರೋ ಅಷ್ಟು ಜನರ ಹೆಸರನ್ನು ಕೌಂಟ್ ಮಾಡಿಕೊಡಿ. ಎಲ್ಲಿಂದ D2 ಇಂದ D40ವರೆಗೂ. ಈಗ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ ಎಂಟರ್ ಪ್ರೆಸ್ ಮಾಡ್ತೀನಿ ನೋಡಿ. ಈಗ ಟೋಟಲ್ ನಂಬರ್ ಆಫ್ ಮೇಲ್ ಸ್ಟೂಡೆಂಟ್ಸ್ ಸಿಕ್ಕರು. ಸೇಮ್ ಅದೇ ಥರನೇ ಫೀಮೇಲ್ ಸ್ಟೂಡೆಂಟ್ಸನ್ನು ನಾನು ಕಂಡುಹಿಡಿಬೇಕು. ಸೇಮ್ ಮತ್ತು = ಸಿಂಬಲ್ ಹಾಕ್ತೀನಿ. COUNT ಕೌಂಟ್ ಇಫ್ ಓಪನ್ ಬ್ರಾಕೆಟ್ ಹಾಕಿಬಿಟ್ಟು ಮತ್ತೆ ಏನು ಮಾಡ್ಬೇಕು ಸರ್, ನಾವು ರೇಂಜ್ ತೊಗೋಬೇಕು. ಎಲ್ಲಿಂದ ಅದು ಎಷ್ಟು ಜನ ಇದ್ದಾರೋ ಅಷ್ಟು ಜನದ್ದು ನಾನು ರೇಂಜ್ ತೊಗೋತೀನಿ. ರೇಂಜ್ ತೊಗೊಂಡಿದ್ದೀನಿ. ಕಾಮ ಹಾಕಬೇಕು, ಆಮೇಲೆ ಇನ್ವರ್ಟೆಡ್ ಕಾಮ ಹಾಕಬೇಕು, = ಸಿಂಬಲ್ ಹಾಕಬೇಕು ಮತ್ತು ಫೀಮೇಲ್ ಅಂದರೆ ಫೀಮೇಲ್ ಅನ್ನೋರು ಎಷ್ಟು ಜನ ಇದ್ದಾರೆ ಅನ್ನೋರನ್ನ ಸ್ಪೆಸಿಫಿಕ್ ಆಗಿ ತೋರಿಸೋದಕ್ಕಾಗಿಯೇ ಇನ್ವರ್ಟೆಡ್ ಕಾಮ. ಈಕ್ವಲ್ ಯಾಕಂದರೆ ಕೇವಲ ಅವರು ಮಾತ್ರ, ಫೀಮೇಲ್ ಅನ್ನೋರು ಮಾತ್ರ ತೋರಿಸ್ಕೊಡಿ. ಬ್ರ್ಯಾಕೆಟ್ ಕ್ಲೋಸ್ ಮಾಡ್ದೇ ಎಂಟರ್ ಪ್ರೆಸ್ ಮಾಡಬೇಡಿ. ಬ್ರ್ಯಾಕೆಟ್ ಕ್ಲೋಸ್ ಮಾಡಿಬಿಟ್ಟು ಎಂಟರ್ ಪ್ರೆಸ್ ಮಾಡಿ ನೋಡಿ. 19 ಜನ ಬಂದರು. ಹಂಗಾರೆ ಇವರು ಇಷ್ಟು ಜನ ನನಗೆ ಈಗ ಮೇಲು ಫೀಮೇಲು ಸಿಕ್ತು. ಈಗ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನನಗೆ ಬೇಕು. ಹಂಗಾರೆ ಬೇಕಲ್ಲ = ಹಾಕಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ನೀವು ಸಮ್ಮನ್ನು ಮಾಡ್ಬೋದು. ಸ್ವಲ್ಪ ಜನ ಇದ್ದಾಗ ಭಾಳ ಈಸಿ. ಸಮ್ ಮಾಡೋದ್ರ ಬದಲಾಗಿ ಜಸ್ಟ್ = ಸಿಂಬಲ್ ಹಾಕಿ ಇದನ್ನು ಕ್ಲಿಕ್ ಮಾಡಿ, ಒಂದನೇ ಸೆಲ್ ಕ್ಲಿಕ್ ಮಾಡಿ ಮತ್ತು ಪ್ಲಸ್ ಸಿಂಬಲ್ ಕೂಡ ಕ್ಲಿಕ್ ಮಾಡ್ಬೋದು. ನೆಕ್ಸ್ಟು ಇದ್ರ ಮೇಲೆ ಪ್ಲಸ್ ಹಾಕಿ ಎರಡನೇ ಕಾಲಮೂ ನನಗೆ ಟೋಟಲ್ ಬೇಕು ಅಂಥೇಳಿ ಕ್ಲಿಕ್ ಮಾಡಿ ಎಂಟರ್ ಮಾಡಿದರೆ ನಮಗೆ ಟೋಟಲ್ಲು ಸಿಕ್ತು. ಈಗ ನಮಗೆ
ಪರ್ಸೆಂಟೇಜ್ ಆಫ್ ನಮಗೇನು ಬೇಕಾಗಿದೆ, ಈಗ ನಮಗೆ ಪರ್ಸೆಂಟೇಜ್ ಆಫ್ ಯಾರು ಬೇಕಿದೆ ಅಂತ ನಾವು ನೋಡ್ಕೊಳ್ಳೋಣ. ಈಗ ಮುಂದೆ ಏನು ಮಾಡಬೇಕು ಅಂತ ಇಲ್ಲಿವರೆಗೂ ಸರಿ ಹೋಯ್ತು. ಈಗ ಇದರಲ್ಲಿ ಪರ್ಸೆಂಟೇಜ್ ಆಫ್ ಮೇಲ್ ಸ್ಟೂಡೆಂಟ್ಸ್ ಬೇಕು ಮತ್ತು ಆ್ಯಾವ್ರೇಜ್ ಸೈಜ್ ಫೀಮೇಲ್ ಶೂ ಸೈಜ್ ಬೇಕು, ಅವೆರಡು ಉಳಿದಿದೆ. ಈಗ ಮೇಲ್ ಸ್ಟೂಡೆಂಟ್ಸ್ ಬಗ್ಗೆ ನಾವು ನೋಡೋಣ. ಪರ್ಸೆಂಟೇಜ್ ಆಫ್ ಮೇಲ್ ಸ್ಟೂಡೆಂಟ್ಸ್ ನಾನೀಗ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡಿಕೊಂಡು ಆ ಜೆಂಡರ್ ಶೀಟಲ್ಲಿ ಇಲ್ಲೆಲ್ಲೋ ಒಂದು ಕಡೆ ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ಪೇಸ್ಟ್ ಮಾಡಿಕೊಂಡು ಈ ಪರ್ಸೆಂಟೇಜ್ ಆಫ್ ಮೇಲ್ ಸ್ಟೂಡೆಂಟ್ಸ್ಗೆ ಒಂದು ಬಾಕ್ಸ್ ಮಾಡಿಕೊಂಡು ಅದನ್ನು ನೆಸಸರಿ ಫಾರ್ಮ್ಯಾಟಿಂಗ್ ಮಾಡ್ಕೊಳ್ಳಿ. ಸೂತ್ರ ಏನಿದೆಪ್ಪ ಅಂದರೆ ಅದಕ್ಕೆ ಟೋಟಲ್ ನಂಬರ್ ಆಫ್ ಮೇಲ್ ಸ್ಟೂಡೆಂಟ್ಸ್ ಬೇಕು. ನೋಡಿ ಹೆಂಗಾರೆ ಈಗ ಈಕ್ವಲ್ ಟು ಸಿಂಬಲ್ ಹಾಕ್ತೀನಿ. ಫಾರ್ಮುಲಾ ಇದು ಕೂಡ ಫಾರ್ಮುಲಾ. ಟೋಟಲ್ ನಂಬರ್ ಆಫ್ ಮೇಲ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ, ಈಗ ಇದರಲ್ಲಿ ನಾನು ಬರ್ಕೊಂಡಿದ್ದೀನಿ, ಇದರಲ್ಲಿ 20 ಜನ ಇದ್ದಾರೆ. ಟೋಟಲ್ ನಂಬರ್ ಆಫ್ ಮೇಲ್ ಸ್ಟೂಡೆಂಟ್ಸ್ ಇನ್ನೊಂದು ಸಲ ನೋಡ್ಕೊಳ್ಳೋಣ, ಯಾರ್ದು ನಾವು ಕಂಡುಹಿಡಬೇಕು. ಓಕೆ, ಮೇಲ್ ಸ್ಟೂಡೆಂಟ್ಸು. ಓಕೆ, ಈಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಮೇಲ್ ಸ್ಟೂಡೆಂಟ್ಸ್ ಅಂದರೆ 20 ಇಂಟು 100 ಡಿವೈಡೆಡ್ ಬೈ ಏನಾಗ್ತೀರಿ ಸರ್ ನಾವಿಲ್ಲಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ 39 ಅಂತ ಹಾಕಿಬಿಟ್ಟು ನಾನು ಎಂಟರ್ ಪ್ರೆಸ್ ಮಾಡಿದೆ. ನನಗೆ ಪರ್ಸೆಂಟೇಜ್ ಸಿಕ್ತು. ಈ ಪರ್ಸೆಂಟೇಜನ್ನು ನಾನು ಸಿಕ್ಕ ಮೇಲೆ ಇದನ್ನು ನಾನು 2 ಡಿಜಿಟ್ಸ್ಗೆ ಇಳಿಸ್ಬೋದು. ಇಲ್ಲಿ ಡಿಜಿಟ್ಸ್ ಸಿಂಬಲ್ಸ್ ಕಾಣಿಸ್ತಾ ಇರುತ್ತೆ ನೋಡಿ, ಪ್ಲಸ್ಸು ಮೈನಸ್ಸು. ಡಿಜಿಟ್ಸ್ ಜಾಸ್ತಿನೂ ಮಾಡ್ಬೋದು, ಕಡಿಮೆನೂ ಮಾಡ್ಬೋದು. ಅದು ನೆಕ್ಸ್ಟ್ ನಿಯರೆಸ್ಟ್ಗೆ ರೌಂಡ್ ಮಾಡ್ಕೊಳ್ಳುತ್ತೆ. ಈ ರೀತಿ ನಾನಿಲ್ಲಿ ಕಡಿಮೆ ಮಾಡ್ಕೊಳ್ಬೋದು. ಈ ರೀತಿ ಡಿಜಿಟ್ಸ್ ಒಂದೊಂದೇ ಪಾಯಿಂಟ್ಸ್ಗೆ ನಾನು ಕಡಿಮೆ ಮಾಡ್ಕೋಬಹುದು. ಹಂಗಾರೆ ಮೇಲ್ ಸ್ಟೂಡೆಂಟ್ ಸಿಕ್ತು. ಇನ್ನು ಕೊನೆಯದಾಗಿ ಪಾಯಿಂಟ್ಸ್ಗೆ ನಾನು ಬರೋದಾದರೆ ಈಗ ನನಗೆ ಒಂದೇ ಒಂದು ಉಳಿದಿದ್ದು ಆ್ಯಾವ್ರೇಜ್ ಶೂ ಸೈಜ್ ಆಫ್ ಫೀಮೇಲ್ ಸ್ಟೂಡೆಂಟ್ಸ್ ಅನ್ನೋದೊಂದು ನನಗೆ ಉಳಿದಿದೆ. ಅದು ಒಂದನ್ನು ನಾವು ನೋಡೋಣ. ಈಗ ಶೂ ಸೈಜ್ ಎಲ್ಲಿದೆ ಅಂತ ನಾವು ನೋಡೋದಾದರೆ ನೋಡಿ, ಲಾಸ್ಟ್ ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿದೆ ಆ್ಯಾವ್ರೇಜ್ ಶೂ ಸೈಜ್. ಈಗ ನಾನು ಇದನ್ನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ಅದನ್ನೇ ಆ ಪಾಯಿಂಟನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಅದನ್ನು ಆ್ಯಾವ್ರೇಜ್ ಶೂ ಸೈಜ್ ಆಫ್ ದ ಸ್ಟೂಡೆಂಟ್ಸ್ ಫೀಮೇಲ್ ಸ್ಟೂಡೆಂಟ್ಸನ್ನು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಮಾಡಿಕೊಂಡು ಅದನ್ನು ನಾನು ಮರ್ಜ್ ಮಾಡ್ಕೊಂಡಿದ್ದೀನಿ, ಅಂದರೆ ಆ ಸೆಲ್ಲನ್ನು ಮರ್ಜ್ ಮಾಡ್ಕೊಂಡಿದ್ದೀನಿ. ಈಗ ನನಗೆ ಆ ಪಾಯಿಂಟ್ ನನಗೆ ಬೇಕು, ಅಂದರೆ ಆ ಆ್ಯಾವ್ರೇಜ್ ಶೂ ಸೈಜನ್ನು ಕಂಡುಹಿಡಿಬೇಕು. ಹಂಗಾರೆ ಆ್ಯಾವ್ರೇಜ್ ಶೂ ಸೈಜ್ ಆಫ್ ಮೇಲ್ ಸ್ಟೂಡೆಂಟ್ಸಿಂದ ಮಾತ್ರ ನನಗೆ ಬೇಕು. ಅಂದರೆ ಮೇಲ್ ಸ್ಟೂಡೆಂಟ್ಸ್ ಎಲ್ಲಿದ್ದಾರೋ ಅಲ್ಲಿವರೆಗೂ ಮಾತ್ರ ನಾನು ಸೆಲೆಕ್ಟ್ ಮಾಡಿಕೊಂಡು ಒಂದು ಫಾರ್ಮುಲಾ ಹಾಕಿಬಿಟ್ರೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಹಂಗಾರೆ ಆ್ಯಾವ್ರೇಜ್ಗೆ ಒಂದು ಫಾರ್ಮುಲಾ ಇದೆ ನೋಡಿ, ಈಸ್ ಈಕ್ವಲ್ ಟು ಹಾಕಿಬಿಟ್ಟು ಆ್ಯಾವ್ರೇಜ್ ಅಂತೇಳಿ ನಾವು ಅದನ್ನು ಟೈಪ್ ಮಾಡಬೇಕು. ಈಸ್ ಈಕ್ವಲ್ ಟು ಆ್ಯಾವ್ರೇಜ್ AVERAGE ಆ್ಯಾವ್ರೇಜ್ ಅಂತ ನಾನು ಟೈಪ್ ಮಾಡಿ ಸ್ವಲ್ಪ ಚಿಕ್ಕದು ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಸ್ಕ್ರೀನ್ ಸೈಜ್ ದೊಡ್ಡದಾಗಿದೆ, ಅದು ಚಿಕ್ಕದು ಮಾಡ್ತೀನಿ. ಈಗ ಈಸ್ ಈಕ್ವಲ್ ಟು ಸಿಂಬಲ್ ಹಾಕ್ತೀನಿ. ಆ್ಯಾವ್ರೇಜ್ AVERAGE ಆ್ಯಾವ್ರೇಜ್ ಅಂತ ಹಾಕಿ ಓಪನ್ ಬ್ರಾಕೆಟ್ ಹಾಕಿಬಿಟ್ಟು ಈಗ ನೋಡಿ, ನಾನು ಫೀಮೇಲ್ ಸಪ್ರೇಟ್ ಇವ್ರದ್ದು ಮಾತ್ರ ಶೂ ಸೈಜ್ ನಾನು ಆ್ಯಾವ್ರೇಜ್ ಕಂಡುಹಿಡಿಬೇಕಾಗಿರೋದ್ರಿಂದ ಇವ್ರನ್ನ ಕಲರ್ ಮಾಡಿರೋ ಉದ್ದೇಶ ಏನಂದರೆ ನಾನು ಇವ್ರನ್ನೆಲ್ಲ ಈ ರೇಂಜ್ ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕಾಗುತ್ತೆ ಅಂತ ಅರ್ಥ. ಈ ರೇಂಜ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಆ್ಯಾವ್ರೇಜ್ ಶೂ ರೇಂಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬ್ರಾಕೆಟ್ ಕ್ಲೋಸ್ ಮಾಡ್ತೀನಿ. ನೋಡಿ, ಬ್ರಾಕೆಟ್ ಕ್ಲೋಸ್ ಮಾಡಿ ನಾನು ಎಂಟರ್ ಪ್ರೆಸ್ ಮಾಡಿದರೆ ನನಗೆ ಆ್ಯಾವ್ರೇಜ್ ಶೂ ಸೈಜ್ ಸಿಕ್ತು. ಇದನ್ನು ಕೂಡ ನಾವೇನು ಮಾಡ್ಬೋದು, ನಾವು ನಿಯರೆಸ್ಟ್ ಪಾಯಿಂಟಿಗೆ ನಾವು ಬೇಕಾದರೆ ರೌಂಡು ಮಾಡೋಣ. ಈ ರೀತಿಯಾಗಿ ನಾವು ಇದರಲ್ಲಿರೋ ಎಲ್ಲ ಪಾಯಿಂಟ್ಗಳನ್ನು ನಾವೇನು ಮಾಡಿದ್ವಿ, ಈಗ ಅದನ್ನ ಕವರ್ ಮಾಡಿದ್ವಿ. ನಾವು ಏನಾದರೂ ಮಾಡುವಾಗ ಪದೇ ಪದೇ ಏನು ಮಾಡೋದನ್ನು ಮರಿಬಾರ್ದು ಸರ್ ನಾವು, ಅಂದರೆ ಸೇವ್ ಮಾಡೋದನ್ನು ನಾವು ಮರಿಬಾರ್ದು. ಈ ಕಂಟ್ರೋಲ್ ಮತ್ತು ಸ್ಕ್ರಾಲ್ ಬಟನ್ ಹಿಡ್ಕೊಂಡು ನೀವು ಬೇಕಾದರೆ ಸೈಜನ್ನು ಹೆಚ್ಚು ಕಡಿಮೆ ನಾವು ಮಾಡ್ಕೋಬೋದು. ಹಾಗಾದರೆ ಇಲ್ಲಿವರೆಗೂ ನಮಗೆ ಬೇಕಾಗಿರೋ ಪಾಯಿಂಟ್ಸ್ಗಳನ್ನೆಲ್ಲ ನಾವು ಕಂಪ್ಲೀಟಾಗಿ ಮುಗಿಸಿದ್ವಿ ಅಂತ ನಾನು ಭಾವಿಸಿದ್ದೀನಿ. ಈ ಶೀಟ್ ಕೂಡ ನಾನು ಶೇರ್ ಮಾಡ್ತೀನಿ. ನಿಮಗೆ ಇಲ್ಲಿ ಏನಾದರೂ ಫಾರ್ಮುಲಾ ಹೆಂಗೆ ಹಾಕಿದ್ದೀನಿ ಅಂತ ಗೊತ್ತಾಗಬೇಕಾದ್ರೆ ಜಸ್ಟ್ ಈ ಫಾರ್ಮುಲಾದ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಆ ಫಾರ್ಮುಲಾ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ. ಇದನ್ನೇ ನೀವು ಕಾಪಿ ಮಾಡ್ಕೊಂಡು ಡೈರೆಕ್ಟಾಗಿ ಪೇಸ್ಟ್ ಮಾಡ್ಬೋದು. ಆದರೆ ಈ ರೇಂಜನ್ನು ಮಾತ್ರ ಎಡಿಟ್ ಮಾಡಬೇಕಾಗುತ್ತೆ. D2 ನಿಮ್ಮಲ್ಲಿ D2 ಇಂದ D40 ಅಂತ ಬರ್ಬೋದು, ಅಥವಾ ಬೇರೆಯೇ ಬರ್ಬೋದು. ಆ ರೀತಿ ಬಂದಾಗ ಅವನ್ನ ನೀವು
ಏನು ಮಾಡ್ಬೋದು ಅಂದರೆ ಚೇಂಜ್ ಮಾಡ್ಬೋದು. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿಬಿಟ್ಟು ಆ ರೇಂಜನ್ನು ನೀವು ಚೇಂಜ್ ಮಾಡ್ಬೋದು. ಅಥವಾ ಅದು ಹಾಗೂ ಬೇಡ ಅಂದರೆ ಒಂದು ಬಿಳಿ ಹಾಳೆಯಲ್ಲಿ ಈ ಫಾರ್ಮುಲಾಗಳನ್ನೆಲ್ಲ ನೀವೇನು ಮಾಡ್ಬೋದು, ಇವನ್ನ ಬರೆದು ಒಂದು ಹಾಳೆಯಲ್ಲಿ ಇಟ್ಕೊಂಡು ನೀವು ಏನು ಮಾಡ್ಬೋದು, ಗ್ರೂಪಲ್ಲಿ ಶೇರ್ ಮಾಡ್ಬೋದು. ಓಕೆ, ಇಲ್ಲಿವರೆಗೂ ನಾನು ಈ ಶೀಟ್ನಲ್ಲಿ ಇದ್ದಂಥ ಎಲ್ಲ ಪಾಯಿಂಟ್ಗಳನ್ನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಸೈಜ್ ಜಾಸ್ತಿ ಆಗೋದ್ರಿಂದ ಮತ್ತೆ ಹೆಚ್ಚು ಹೊತ್ತು ಮಾತಾಡೋದಿಲ್ಲ. ಧನ್ಯವಾದಗಳು.